ಇಂದು ನಮಗೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳಾದರೂ ಕೂಡ ಸಮಾನತೆಯ ಸಂಕೇತವಾದ 12ನೇ ಶತಮಾನದಲ್ಲಿ ಶರಣರು ಮಹಿಳೆ ಮತ್ತು ಪುರುಷರು ಒಂದೇ ಎಂದು ಹೇಳಿದರೂ ಕೂಡ ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಶರಣರು ಹೇಳಿ 12ನೇ ಶತಮಾನದಲ್ಲಿ ಅಂದಿನ ಅನುಭವ ಮಂಟಪದಲ್ಲಿ ಸಮಾನವಾಗಿ ಮಹಿಳೆಯರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾದ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಆದರೂ ಇಂದು ನಮ್ಮ ಭಾರತದ ಸಂವಿಧಾನದಲ್ಲಿಯೂ ಕೂಡ ಮಹಿಳೆಯನ್ನು ಕಡೆಗಣಿಸದೆ ಪುರುಷನ ಸಮಾನವಾಗಿರ್ತಕ್ಕಂಥ ಶಿಕ್ಷಣ, ಸಂಘಟನೆ, ಹೋರಾಟ ಇವು ಮಹಿಳೆಯರಿಗೂ ಕೂಡ ದಕ್ಕಬೇಕೆಂದು ನಮ್ಮ ಸಂವಿಧಾನದಲ್ಲಿ ಇದೆ. ಆದರೂ ಕೂಡ ಇಲ್ಲಿಯವರೆಗೆ ನಮ್ಮ ಭಾರತ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ್ಯಸಭೆ ಇರಲಿ, ಲೋಕಸಭೆ ಇರಲಿ ನಮಗೆ 33% ಮೀಸಲಾತಿ ಕೊಡಿ ಎಂದು ಸುಮಾರು 50 ವರ್ಷಗಳಿಂದ ನಾವು ಧ್ವನಿ ಎತ್ತಿದ್ರೂ ಕೂಡ ನಮ್ಮ ಧ್ವನಿಗೆ ಯಾವುದೇ ಬೆಲೆ ಇಲ್ಲದಂತಾಗಿದೆ. ಬಹುಶಃ ನಾನೊಂದು ಕಳಕಳಿಯಿಂದ ಮಾತು ಹೇಳ್ತೀನಿ. ನನ್ನ ಮಗಳು 1992ರಲ್ಲಿ ಹುಟ್ಟಿದಾಗ ಇದೇ ಅಂಬೇಡ್ಕರ್ ಸರ್ಕಲ್ ಹತ್ತಿರ 32 ವರ್ಷದ ಹಿಂದೆ ನಾವು ದೊಡ್ಡ ಹೋರಾಟ ಮಾಡಿದ್ದೇವೆ. ಆಗಿನಿಂದ ಇಲ್ಲಿಯವರೆಗೂ ಕೂಡ ಆ 33% ಯಾವುದೇ ಶಾಸಕಾಂಗದಲ್ಲಿ ನಮಗೆ ಮೀಸಲಾತಿ ನೀಡಿಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ತುಟಿಗೆ ತುಪ್ಪ ಹಚ್ಚಿದಂತೆ ಮೀಸಲಾತಿ ಕೊಡುತ್ತೇವಂತ ಹೇಳಿ ಅವರು ಮತ ಗಳಿಸಿಕೊಂಡು ಅವರ ಹುದ್ದೆ ಖಾಯಂಗೊಳಿಸಿಕೊಂಡು ಅದಕ್ಕೆ ಏನು ನೆಪ ಹೇಳ್ತಿದ್ದಾರಂದ್ರೆ ನಿಮಗೆ ಜನಗಣತಿ ಆಗಲಿ ಮತ್ತೆ ಡಿಲಿಮಿಟೇಷನ್ ಆಗಲಿ ಕ್ಷೇತ್ರ ವಿಂಗಡಣೆ ಆಗಲಿ ಅಂತ ಹೇಳ್ತಿದ್ದಾರೆ. ಬಂಧುಗಳೇ, ಕ್ಷೇತ್ರ ವಿಂಗಡಣೆಗೂ ಜನಗಣತಿಗೂ ಯಾವುದೇ ಸಂಬಂಧವಿಲ್ಲ, ಮಹಿಳಾ ಮೀಸಲಾತಿಗೂ ಯಾವುದೇ ಸಂಬಂಧವಿಲ್ಲ. ಇವತ್ತು ನಮ್ಮ ತಾಯಂದಿರಿನ ಯಾವುದೋ ಸ್ವಲ್ಪ ಅವಕಾಶಗಳನ್ನು ಕೊಟ್ಟು ನಮ್ಮನ್ನ ವಂಚಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವಾಗ ಈ ಮಳೆಗಾಲದ ಅಧಿವೇಶನ ಏನು ನಡೀತಾ ಇದೆಯೋ ಆ ಅಧಿವೇಶನದಲ್ಲಿ ನಮ್ಮ ಲೋಕಸಭೆಯ ಅಧಿಕಾರಿಗಳಿಗೂ, ಮಾನ್ಯ ಪ್ರಧಾನಮಂತ್ರಿಯವರಿಗೂ, ಮಾನ್ಯ ಮುಖ್ಯಮಂತ್ರಿಗಳಿಗೂ, ರಾಜ್ಯಸಭೆಯವರಿಗೂ ನಾವು ನಮ್ಮ ವಿನಂತಿ ಏನಿದೆ ಅಂದ್ರೆ ನೀವು ತಕ್ಷಣವೇ ಮಹಿಳಾ ಮೀಸಲಾತಿ ಜಾರಿಗೊಳಿಸಬೇಕು. ಇಲ್ಲ ಅಂದ್ರೆ ಇಲ್ಲಿರುವ ಒಂದೊಂದು ಮಹಿಳಾ ನಾಯಕಿಯರು ಇಡೀ ದೇಶದ ತುಂಬ ನಾವು ಹೋರಾಟ ಮಾಡಬೇಕಾಗ್ತದೆ, ರಸ್ತೆಗಿಳಿಬೇಕಾಗ್ತದೆ, ನಮ್ಮನ್ನ ನಾವು ಹೋರಾಟಕ್ಕೆ ಸಮರ್ಪಕ ಮಾಡಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ನಮ್ಮ ಧ್ವನಿಯನ್ನ ತಾವು ತಿಳ್ಕೊಂಡು ಶರಣರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿರುವ ನಮ್ಮ ಹಕ್ಕು ನಮಗೆ ಕೊಡಿ ಅಂತ ಈ ಮೂಲಕ ನಾವು ನಮ್ಮ ಎಲ್ಲಾ ಸಂಗಾತಿಗಳ ಪರವಾಗಿ ನಾನು ಕೇಳಿಕೊಳ್ತೇನೆ.